ನಮಸ್ಕಾರ, ನಾನು ಸುನಿಲ್. ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಸಾಮಾನ್ಯವಾಗಿ ಸಂದರ್ಶನದಲ್ಲಿ ಕೇಳುವ 10 ಪ್ರಶ್ನೆಗಳು ಮತ್ತೆ ಅದಕ್ಕೆ ತಕ್ಕ ಉತ್ತರದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಇಂಟರ್ವ್ಯೂಗೆ ನೀವು ಹೋಗುತ್ತಿದ್ದೀರಾ ಅಂದರೆ ನಿಮ್ಮ ಗುರಿ ಏನಿರುತ್ತದೆ? ಆ ಕೆಲಸ ಗಿಟ್ಟಿಸಿಕೊಳ್ಳುವುದು. ಯಾಕೆಂದರೆ ಆ ಸ್ಥಾನಕ್ಕೆ ಬೇಕಾದ ಎಲ್ಲಾ ಅರ್ಹತೆ ನಿಮ್ಮ ಹತ್ತಿರ ಇದೆ ಅಂತ. ಇನ್ನು ನಿಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಕಂಪನಿಯ ಉದ್ದೇಶ, ನಿಮ್ಮಲ್ಲಿ ಕೆಲಸಕ್ಕೆ ಬೇಕಾದ ಕೌಶಲ್ಯ, ಸಾಮರ್ಥ್ಯ ಹಾಗೂ ತಿಳುವಳಿಕೆ ಅಂದರೆ ಸ್ಕಿಲ್, ಎಬಿಲಿಟೀಸ್ ಅಂಡ್ ನಾಲೆಜ್ ಇದೆ ಅಂತ ತಿಳಿದುಕೊಳ್ಳುವುದು. ಹಾಗೆ ನಿಮ್ಮ ವ್ಯಕ್ತಿತ್ವ ಮತ್ತು ಆಸಕ್ತಿಗಳನ್ನು ಅಂದರೆ ಪರ್ಸನಾಲಿಟಿ ಅಂಡ್ ಇಂಟ್ರೆಸ್ಟ್ ಅನ್ನೋ ಸಂದರ್ಶನದಲ್ಲಿ ಪರಿಶೀಲಿಸಿ ಈ ಕೆಲಸಕ್ಕೆ ನೀವು ಸೂಕ್ತ ವ್ಯಕ್ತಿಯೇ ಇಲ್ಲವೇ ಅಂತ ನಿರ್ಧಾರ ಮಾಡುವುದು. ಇಲ್ಲಿ ನೀವು ಆ ಹುದ್ದೆಗೆ ನೀವೇ ಅರ್ಹ ವ್ಯಕ್ತಿ ಅಂತ ನೀವು ಇಂಟರ್ವ್ಯೂನಲ್ಲಿ ಅಭಿಪ್ರಾಯ ಮೂಡಿಸದಿದ್ದರೆ ನೀವು ಇಂಟರ್ವ್ಯೂನಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮಗೆ ಒಂದು ಇಂಟರ್ವ್ಯೂಗೆ ಕರೆ ಬಂದಿದ್ದರೆ ಅಲ್ಲಿ ಕೇಳಬಹುದಾದ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮುಂಚಿತವಾಗಿ ತಯಾರು ಮಾಡಿಕೊಂಡು ಅದನ್ನು ಏಕೆ ಕೇಳುತ್ತಾರೆ ಎಂದು ತಿಳಿದುಕೊಂಡು ಅದನ್ನು ಹೇಗೆ ಹೇಳಬೇಕು ಎಂದು ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಇಂಟರ್ವ್ಯೂನಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಈ ವಿಡಿಯೋದಲ್ಲಿ ನಾನು ಅಂತ 10 ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ. ಜೊತೆಗೆ ನಿಮ್ಮ ಇಂಟರ್ವ್ಯೂವರ್ ಈ ಪ್ರಶ್ನೆಯನ್ನು ಯಾಕೆ ಕೇಳುತ್ತಾರೆ ಮತ್ತು ನಿಮ್ಮಿಂದ ಎಂತಹ ಉತ್ತರವನ್ನು ಅಪೇಕ್ಷಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಕ್ಯಾಂಡಿಡೇಟ್ಸ್ ಎಲ್ಲಿ ತಪ್ಪು ಮಾಡುತ್ತಾರೆ ಅಂತ ತಿಳಿಸಿದ್ದೇನೆ. ದಯವಿಟ್ಟು ಈ ಉತ್ತರವನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ನಿಮ್ಮ ಉತ್ತರ ತಯಾರು ಮಾಡಿಕೊಳ್ಳಿ. ಆಗ ನಿಮಗೆ ಸಕ್ಸಸ್ ಸಿಗೋದು ಖಂಡಿತ. ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ನಿಮ್ಮ ಬಗ್ಗೆ ಹೇಳಿ ಅಂದ್ರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಕೆಲವೊಮ್ಮೆ ಈ ಪ್ರಶ್ನೆಯನ್ನು ಕ್ಯಾನ್ ಯು ಪ್ಲೀಸ್ ರನ್ ಥ್ರೂ ಯುವರ್ ಪ್ರೊಫೈಲ್ ಅಂತಾನು ಕೇಳಬಹುದು. ಇದನ್ನು ಸೆಲ್ಫ್ ಇಂಟ್ರಡಕ್ಷನ್ ಅಂದರೆ ಸ್ವಯಂ ಪರಿಚಯ ಪ್ರಶ್ನೆ ಅಂತಾನು ಕರೆಯುತ್ತಾರೆ. ಈ ಪ್ರಶ್ನೆಯನ್ನು ಯಾಕೆ ಕೇಳುತ್ತಾರೆ? ಒಬ್ಬ ಇಂಟರ್ವ್ಯೂವರ್ ಈ ಪ್ರಶ್ನೆಯನ್ನು ಕ್ಯಾಂಡಿಡೇಟ್ ಅನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಕೇಳುತ್ತಾರೆ. ನಿಮ್ಮ ಬಗ್ಗೆ ನೀವು ರೆಸ್ಯೂಮೆಲಿ ಕೊಟ್ಟಿರುವ ವಿಷಯಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಮ ಬಗ್ಗೆ ಅವರು ತಿಳಿದುಕೊಳ್ಳಲು ಈ ಪ್ರಶ್ನೆಯಿಂದ ಇಷ್ಟಪಡುತ್ತಾರೆ. ಈ ಉತ್ತರದಿಂದ ನಿಮ್ಮ ಇಂಟರ್ವ್ಯೂವರ್ ನಿಮ್ಮ ಭಾಷೆ ಮೇಲೆ ಹಿಡಿತ, ಕಮ್ಯುನಿಕೇಶನ್ ಸ್ಕಿಲ್ ಆರ್ ಕಮಾಂಡ್ ಓವರ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಹಾಗೆ ನಿಮ್ಮ ಉತ್ಸಾಹ ಅಂದರೆ ಎಂಥೂಸಿಯಾಸಮ್ ಮತ್ತು ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸವನ್ನು ನಿಮ್ಮ ಉತ್ತರದಿಂದ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ನೀವು ಏನು ಅವಾಯ್ಡ್ ಮಾಡಬೇಕು ಅಂದ್ರೆ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ಹೇಳಲಿಕ್ಕೆ ಹೋಗಬಾರದು. ಎಕ್ಸಾಂಪಲ್ ಆಗಿ, ನಾನು ಇಲ್ಲಿ ಪ್ರೈಮರಿ ಸ್ಕೂಲ್ ಮಾಡಿದ್ದೆ, ಮಿಡಲ್ ಸ್ಕೂಲ್ ಅಲ್ಲಿ ಮಾಡಿದೆ, ಹೈಸ್ಕೂಲ್ ಆಮೇಲೆ ಕಾಲೇಜ್ ಡಿಗ್ರಿ ಮಾಡಿದ್ದೇನೆ, ನನ್ನ ತಂದೆ IAS ಆಫೀಸರ್ ಆಗ್ಬೇಕು ಅಂತಿದ್ರು, ನನ್ನ ಕೋಚಿಂಗ್ ಕಳಿಸಿದ್ರು, ಆದ್ರೆ ನಂಗೆ ಎಕ್ಸಾಮ್ ಪಾಸ್ ಮಾಡಕ್ ಆಗಿಲ್ಲ, ಅದಕ್ಕೆ ಈ ಜಾಬ್ ಬಂದಿದ್ದೇನೆ. ಮತ್ತೆ ನನ್ನ ಆಂಬಿಷನ್ ಐ ವಾಂಟ್ ಟು ಬಿಕಮ್ ಎ ಸಕ್ಸಸ್ಫುಲ್ ಆಂಟ್ರಪ್ರನರ್ ಆಗಬೇಕು ಅಂತಿದ್ದೇನೆ, ನಂದೇ ಒಂದು ಬಿಸ್ನೆಸ್ ಸೆಟ್ ಮಾಡಬೇಕು ಅಂತಿದ್ದೇನೆ, ನನ್ನ ಸ್ಟ್ರೆಂತ್, ಮೈ ಕಮಿಟ್ಮೆಂಟ್, ಮೈ ಹಾರ್ಡ್ ವರ್ಕ್ ಅಂಡ್ ಮೈ ವೀಕ್ನೆಸ್ ಇಸ್ ಐ ಆಮ್ ವೆರಿ ಎಮೋಷನಲ್. ಈ ರೀತಿ ನೀವು ಎಲ್ಲಾ ವಿಷಯನೂ ಒಂದೇ ಸಮನೆ ಹೇಳಕ್ ಹೋದರೆ ನಿಮ್ಮ ಇಂಟರ್ವ್ಯೂಗೆ ಅದು ಇಷ್ಟ ಆಗದಿರೋ ಸಾಧ್ಯತೆ ಇರುತ್ತೆ. ಈಗ ಈ ಪ್ರಶ್ನೆಯನ್ನು ಹೇಗೆ ಉತ್ತರಿಸಬೇಕು? ನಿಮಗೆ ಮೊದಲೇ ಹೇಳಿದಂತೆ ನಿಮ್ಮ ರೆಸ್ಯೂಮೆಯಲ್ಲಿ ಕೊಟ್ಟಿರೋ ಮಾಹಿತಿಗಿಂತ ಹೆಚ್ಚಿನ ವಿಷಯ ನಿಮ್ಮ ಮನಸ್ಸಲ್ಲಿ ಅದು ಹೇಗೆ ಅಂತ ಯೋಚಿಸ್ತಿರ್ಬೋದು. ಇಲ್ಲಿ ಇದರ ಅರ್ಥ ರೆಸ್ಯೂಮೆಯಲ್ಲಿರುವ ಪಾಯಿಂಟ್ಸ್ ಹೇಳಬಾರದು ಅಂತಲ್ಲ, ನಿಮ್ಮಲ್ಲಿರುವ ಯಾವ ಅಂಶಗಳು ಅಂದ್ರೆ ಯಾವ ಕ್ವಾಲಿಟೀಸ್ ನಿಮ್ಮನ್ನು ಬೇರೆಯವರಿಗಿಂತ ಈ ಕೆಲಸಕ್ಕೆ ಅರ್ಹ ವ್ಯಕ್ತಿ ಅಂತ ಮಾಡುತ್ತೆ, ಅಂದ್ರೆ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಿ ಮಾಡುತ್ತದೆ ಅಂತ ತಿಳಿಸಬೇಕು. ಇಲ್ಲಿ ನಿಮ್ಮ ಸ್ಕಿಲ್ಸ್, ಕ್ವಾಲಿಟೀಸ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂದರೆ ಸಾಮರ್ಥ್ಯ, ಗುಣ ಹಾಗೂ ಅನುಭವ ಹೈಲೈಟ್ ಮಾಡಿ. ಜೊತೆಗೆ ವಾಟ್ ಇನ್ ಇಟ್ ಫಾರ್ ದೆಮ್ ಅಂದರೆ ನಿಮ್ಮನ್ನ ಕೆಲಸಕ್ಕೆ ತೆಗೆದುಕೊಂಡರೆ ಕಂಪನಿಗೆ ಹೇಗೆ ಲಾಭ ಆಗುತ್ತದೆ ಅಂತ ತಿಳಿಸಬೇಕು. ಇದನ್ನು ನಾನು ಸ್ಯಾಂಪಲ್ ಆನ್ಸರ್ ಅಲ್ಲಿ ತಿಳಿಸಿದ್ದೇನೆ. ಜೊತೆಗೆ ಈ ಪ್ರಶ್ನೆ ನೀವು ಹೇಗೆ ಆನ್ಸರ್ ಮಾಡುತ್ತೀರಾ ಎಂಬುದರ ಬಗ್ಗೆ ನಿಮ್ಮ ಎಂಟೈರ್ ಇಂಟರ್ವ್ಯೂ ಕ್ವಶನ್ಗಳು ಕೆಲವೊಮ್ಮೆ ಅವಲಂಬಿಸುತ್ತದೆ. ಇದಾದ ಮೇಲೆ ನಿಮ್ಮನ್ನು ಕೆಲಸಕ್ಕೆ ಅದು ಹೇಗೆ ಸಹಾಯ ಮಾಡುತ್ತದೆ ಅಂತ ನೀವು ಅದನ್ನ ಹೈಲೈಟ್ ಮಾಡಬೇಕಾಗುತ್ತೆ. ಈಗ ಒಂದು ಸ್ಯಾಂಪಲ್ ಉತ್ತರ ನೋಡೋಣ. Hi, I am Shrikar. I have completed Bachelor of Engineering from RV College of Engineering. I have secured CGPA of 8.97 overall. I am an inquisitive engineer who is passionate for building embedded solution for IoT application. Also equally interested in circuit and logic design. I was actively involved and part of Ashwa Racing, an interdisciplinary Formula student team that built open cockpit single-seater race car. In this
project, I significantly contributed to managing control system that manage batteries, engine, and fault handling in a race car. Ashwa Race secured second place at Formula Hybrid held at New Hampshire, USA. My research interests are in computer architecture, radio frequency, integrated and embedded system. I am here because this job is application engineer of integrated circuit and embedded design, and this matches my interest and future career goals. ಇಲ್ಲಿ ನೋಡಿ, ನಾನು ಹೇಳಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ನನ್ನ ಉತ್ತರವನ್ನು ತಯಾರು ಮಾಡಿಕೊಂಡಿದ್ದೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಪ್ರಶ್ನೆ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಇದೆ, ದಯವಿಟ್ಟು ನೋಡಿ. ಇನ್ನು ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೈಲೈಟ್ ಮಾಡಲೇಬೇಕಾಗತ್ತೆ. ಜೊತೆಗೆ ಈ ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಲು ಹೇಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ಬೇಕಾಗತ್ತೆ. ಈಗ ಒಂದು ಸ್ಯಾಂಪಲ್ ಆನ್ಸರ್ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಗೆ ನೋಡೋಣ. Hello, my name is Mani. I have been in the IT industry for more than 2 decades now. I have a master's degree in computer science. Right after my graduation, I joined Expro Technologies. During my stint in Expro, I have played various roles, starting off as a developer, later as a lead project manager and as a delivery manager. My management exposure ranges from handling development, support and testing and delivery of account management. I have interacted extensively with customers both offshore and onshore across Asia Pacific, Europe and America and Indian region in the insurance domain. After spending close to 18 years with Expro, I decided to explore new avenue and joined Antivirus Technologies as a delivery head. My responsibility include overall delivery, customer satisfaction, driving process efficiencies and building the IT talent across Antivirus Shared Service Center in Bangalore. ಇಲ್ಲಿ ನೋಡಿ, ಒಬ್ಬ ಎಕ್ಸ್ಪೀರಿಯನ್ಸ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೈಲೈಟ್ ಮಾಡಬೇಕು. ಅದನ್ನ ನಾನು ಈ ಉತ್ತರದಲ್ಲಿ ತೋರಿಸಿದ್ದೇನೆ. ಇದೇ ರೀತಿ ನಿಮ್ಮ ಉತ್ತರವನ್ನು ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ತಯಾರಿ ಮಾಡಿಕೊಳ್ಳಿ. ಆಗ ನಿಮ್ಮ ಇಂಟರ್ವ್ಯೂಲಿ ಖಂಡಿತ ಯಶಸ್ಸು ಸಿಗುತ್ತೆ.